ನಮ್ಗೆ ಫಸ್ಟ್ ಓದಿದ್ರೆ ನಮಗೆ ಕಷ್ಟ ಆಯ್ತು. ಅದೇನಂದ್ರೆ ಅದು ಜಾತಕ ಬರೋ ಒಂದು ನರಿಗಳ ಕಥೆ ಅದರಿಂದ ಅದು ಬೇರೆ ಟೈಮ್ ಇರ್ಬೋದು. ನಾವು ಪ್ರೊಡ್ಯೂಸರ್ ಫಸ್ಟ್ ಮಾಡಿದ್ರೆ ಒಂದು ಹೀರೋ ಹೆಸರು ಮಾಡ್ಬೋದು, ಬಟ್ ಅವ್ರ ಕಥೆಗೆ ಪೂರ್ವಕವಾಗಿರಲಿ ಅಂದ್ಬಿಟ್ಟು ಇದನ್ನ ಆ ಟೈಟಲ್ ಆಫ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಆ ಟೈಟಲ್ ಕೇಳಿದ ತಕ್ಷಣ ಫಸ್ಟ್ ಯಾಕಂದ್ರೆ ಜನಗಳ ಬಾಯಲ್ಲಿ ಬರಬಾರ್ದು. ಫಸ್ಟ್ ಪಿಕ್ಚರ್ ನೋಡಿದ್ರೆ ಸ್ಲೋ ಬರ್ತಾ ಇರ್ಬೇಕು, ಅವಾಗ ಅದು ಪ್ರಸ್ತುತ ಸಿನಿಮಾ ಕ್ಷೇತ್ರದಲ್ಲಿ ಹೀರೋಗಳು ಪರಸ್ಪರ ಕಿತ್ತಾಡಿಕೊಂಡು ಬಯಲಾಗಲು ವಾತಾವರಣ ಸಿದ್ಧಾಗಿದೆ. ಯಾಕೆ ಸಿನಿಮಾ ರಂಗದಲ್ಲಿ ಪ್ರಸ್ತುತ ಸಿನಿಮಾ ಕ್ಷೇತ್ರದಲ್ಲಿ ಇವತ್ತು ಹೀರೋಗಳು ಕಿತ್ತಾಡುವಂತ ವಾತಾವರಣ ತುಂಬಾ ನಡೀತಾರೆ. Everywhere the star, the walls are there. Wall is everything is fair in love and war. So we have to take it. Love and war is almost everywhere is unique. ಬರುತ್ತೆ, ಬಟ್ ಅದು ನಾವು ಕನ್ನಡ ನಾವು ಸರಿ ಮಾಡ್ಕೋಬೇಕು. ಅಭಿಮಾನಿಗೆ ನಾವು ಅವಾಗ ಹೇಳ್ತಾ ಇರ್ತೀವಿ ಯಾಕಂದ್ರೆ ಒಂದು ಭಾಷೆ ಇಂಪ್ರೂವ್ ಆಗಬೇಕು, ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ನಾವು ಯಾಕೆ ಯಾವುದೇ ಸಿನಿಮಾ ಗೆದ್ದು ನಾವು ಸಪೋರ್ಟ್ ಮಾಡ್ತೀವಿ. ಒಳ್ಳೆ ಬೆಳವಣಿಗೆ ಮುಂದೆ ಬರೋದು ಎಷ್ಟೇ ಒಂದು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾರೆ. ಅದಕ್ಕೆ ಸ್ಟಾರ್ ವಾರ್ಸ್ ಬೇಕೇ ವಾಟ್ ಇಸ್ ಸೆಟ್ ಇಸ್ ರೈಟ್. ಬೇರೆ ಭಾಷೆ ನೋಡಿ, ತಮಿಳೇ ತಗೊಳ್ಳಿ, ತೆಲುಗು ಎಷ್ಟು ಒಂದು ಆ ಒಂದು ಏನು ಒಂದು ವಾತಾವರಣ ಇಲ್ಲಿ ಬೆಳಿಬೇಕು. ಇವಾಗ ನಾನು ಸಿಂಪಲ್ ನಾನು ಜೈಲರ್ಗೂ ಒಂದು ಕ್ಯಾಮಿಯೋ ಮಾಡಿದೆ, ಜೈ ಕ್ಯಾಪ್ಟನ್ ನಾವು ಹೋದಾಗ ಅಲ್ಲಿ ನಮ್ಮ ಬೇರೆ ಎಷ್ಟು ಮರ್ಯಾದೆ ಇದೆಲ್ಲ ನೋಡಿದ್ರು. ಯಾಕಂದ್ರೆ ಅದೇ ರೀತಿ ಬೆಳವಣಿಗೆ ಯಾವ ಮಾಡ್ತಿದ್ರು ನಮ್ಮಲ್ಲಿ ಒಬ್ಬೊಬ್ಬರ ಖಂಡಿತ ಬಂದಿದ್ದಾರೆ. ಅದು ಆದಷ್ಟು ದೂರ ಇಲ್ಲ, ಅದು ತರ್ತೀವಿ. ಒಂದು ನಿಮಿಷ ಸುಮ್ಮನೆ ಶಿವಣ್ಣ ಅವರು ಮಾತಾಡ್ತಾ ಇದ್ದಾರೆ. ಸತ್ಯಣ್ಣ ಹೋಗಿ ಅದನ್ನ ಅವತ್ತೇ ಹೇಳಿದೆ, ನಮ್ಗೆ ಗೊತ್ತಿಲ್ಲ, ಏನೋ ಸೋಷಿಯಲ್ ಮಾಡ್ತಿದ್ರು ಅಷ್ಟೇ ಗೊತ್ತಿರಬೇಕು. ಒಂದು ಸ್ಟೇಟ್ಲಿ ಇಲ್ಲ ಒಂದು ಒಂದು ಸಿಟಿಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ, ಕೇಳ್ತೀವಿ ಅಷ್ಟೇ ಹೊರತು ಆದ್ರೆ ಹೆಂಗ್ ಪೂರೈಸಬೇಕು ನಮ್ಗೆ ಗೊತ್ತಾಗಲ್ಲ. ನಮ್ಮ ಬಗ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.